ಇರಾನ್ನಲ್ಲಿ ಒಂದು ಬೆಟ್ಟವಿದೆ. ಹೊರಗಿನಿಂದ ನೋಡಿದರೆ ಇದು ಕೇವಲ ಸಾಮಾನ್ಯ ಗ್ರಾನೈಟ್ ಬೆಟ್ಟದಂತೆ ಕಾಣುತ್ತದೆ. ಆದರೆ ಇದರ ನೂರಾರು ಮೀಟರ್ ಆಳದಲ್ಲಿ ಒಂದು ರಹಸ್ಯ ಅಡಗಿದೆ. ಈ ಬೆಟ್ಟದ ಹೆಸರು ಪಿಕಾಕ್ಸ್ ಮೌಂಟೇನ್. ಇದೀಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ನಾನು ಈ ಬೆಟ್ಟದ ಮೇಲೆಯೇ ದಾಳಿ ಮಾಡಲಿದ್ದೇನೆ, ಇರಾನಿಯನ್ನರೇ ಸಿದ್ಧರಾಗಿರಿ ಎಂದು ಬಹಿರಂಗವಾಗಿ ಎಚ್ಚರಿಕೆ ನೀಡಿದ್ದಾರೆ. 2020ಕ್ಕಿಂತ ಮೊದಲು ಇರಾನ್ ನತಾಂಜ ಎಂಬ ಪ್ರದೇಶದಲ್ಲಿ ಒಂದು ಕಾರ್ಖಾನೆ ಇತ್ತು. ಅಲ್ಲಿ ಯುರೇನಿಯಮನ್ನು ಶುದ್ಧೀಕರಿಸುವ ಸೆಂಟ್ರಿಫ್ಯೂಸ್ ಯಂತ್ರಗಳನ್ನು ತಯಾರಿಸಲಾಗುತ್ತಿತ್ತು. ಇದು ಇರಾನ್ನ ಅಣು ಕಾರ್ಯಕ್ರಮದ ಪ್ರಮುಖ ಕೇಂದ್ರವಾಗಿತ್ತು. ಈ ಕಾರ್ಖಾನೆ ಬಯಲು ಪ್ರದೇಶದಲ್ಲಿದ್ದರಿಂದ ಸ್ಯಾಟಲೈಟ್ಗಳ ಕಣ್ಣಿಗೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ಜುಲೈ 2, 2020ರಂದು ಈ ಕಾರ್ಖಾನೆಯ ಮೇಲೆ ದಿಢೀರ್ ಬಾಂಬ್ ದಾಳಿ ನಡೆದು ಅದು ಸಂಪೂರ್ಣವಾಗಿ ಧ್ವಂಸವಾಯಿತು. ಈ ರಹಸ್ಯ ದಾಳಿಯ ಹಿಂದೆ ಇಸ್ರೇಲ್ ಕೈವಾಡವಿದೆ ಎಂದು ಇಡೀ ಜಗತ್ತು ನಂಬುತ್ತದೆ. ಈ ದಾಳಿಯಿಂದ ಇರಾನ್ ಒಂದು ಪಾಠ ಕಲಿತಿದೆ. ಬಯಲು ಪ್ರದೇಶದಲ್ಲಿ ಏನನ್ನೂ ನಿರ್ಮಿಸಿದರೂ ಸ್ಯಾಟಲೈಟ್ ಮೂಲಕ ಪತ್ತೆ ಹಚ್ಚಿ ಬಾಂಬ್ ಹಾಕಿ ನಾಶಪಡಿಸುತ್ತಾರೆ ಎಂದು ಅರಿತ ಇರಾನ್ ಕಣ್ಣಿಗೆ ಕಾಣಿಸದ ಜಾಗವನ್ನು ಹುಡುಕಲಾರಂಭಿಸಿತು. ಅದರ ಫಲವೇ ಈ ಪಿಕಾಕ್ಸ್ ಮೌಂಟೇನ್. 2020ರಲ್ಲಿ ಧ್ವಂಸಗೊಂಡ ಕಾರ್ಖಾನೆಯ ಪಕ್ಕದಲ್ಲೇ ಇದ್ದ ಈ ಗ್ರಾನೈಟ್ ಬೆಟ್ಟವನ್ನು ಇರಾನ್ ಆಯ್ಕೆ ಮಾಡಿಕೊಂಡಿತು. ಈ ಬೆಟ್ಟದ ಮೇಲ್ಭಾಗದಿಂದ ಸುಮಾರು 100 ಮೀಟರ್ ಆಳಕ್ಕೆ, ಅಂದರೆ ಸುಮಾರು 30 ಅಂತಸ್ತಿನ ಕಟ್ಟಡವನ್ನು ತಲೆಕೆಳಗಾಗಿ ಊತಿಟ್ಟರೆ ಎಷ್ಟು ಆಳವಾಗುತ್ತದೋ ಅಷ್ಟು ಆಳಕ್ಕೆ ಸುರಂಗವನ್ನು ಕೊರೆದು ಕಠಿಣವಾದ ಕಲ್ಲು ಬಂಡೆಗಳ ನಡುವೆ ಒಂದು ರಹಸ್ಯ ಅಣುಸ್ಥಾವರವನ್ನು ನಿರ್ಮಿಸಿದೆ. ಸ್ಯಾಟಲೈಟ್ನಿಂದ ನೋಡಿದರೆ ಇದು ಕೇವಲ ಸಾಮಾನ್ಯ ಬೆಟ್ಟದಂತೆ ಕಾಣುತ್ತದೆ. ಒಳಗೇನಿದೆ ಎಂದು ತಿಳಿಯುವುದಿಲ್ಲ. ವಿಶ್ವದ ಅತ್ಯಂತ ಶಕ್ತಿಶಾಲಿ ಬಂಕರ್ ಬಸ್ಟರ್ ಬಾಂಬ್ಗಳನ್ನು ಹಾಕಿದರೂ ಈ 100 ಮೀಟರ್ ಆಳದಲ್ಲಿರುವ ಸ್ಥಾವರವನ್ನು ಸಂಪೂರ್ಣವಾಗಿ ನಾಶ ಮಾಡಲು ಸಾಧ್ಯವಿಲ್ಲ ಎಂದು ಇರಾನ್ ಬಲವಾಗಿ ನಂಬಿದೆ. ಟ್ರಂಪ್ ಅವರ ಎಚ್ಚರಿಕೆ ಮತ್ತು ಅಮೆರಿಕದ ಅನುಮಾನ ಏನೆಂದರೆ, ಡೊನಾಲ್ಡ್ ಟ್ರಂಪ್ ಇದೀಗ ಇರಾನ್ಗೆ ಮುಕ್ತ ಎಚ್ಚರಿಕೆ ನೀಡಿದ್ದಾರೆ, ಬಹಿರಂಗವಾಗಿ ಎಚ್ಚರಿಕೆ ನೀಡಿದ್ದಾರೆ. ಇರಾನ್ ಮಾತುಕತೆಗೆ ಬರದಿದ್ದರೆ ಅವರ ಅಣುಸ್ಥಾವರಗಳು, ವಿದ್ಯುತ್ ಮತ್ತು ನೀರಿನ ವ್ಯವಸ್ಥೆಗಳ ಮೇಲೆ ದಾಳಿ ಮಾಡುವುದಾಗಿ ಹೇಳಿದ್ದಾರೆ. ಅದರಲ್ಲಿಯೂ ಮುಖ್ಯವಾಗಿ ಪಿಕಾಕ್ಸ್ ಬೆಟ್ಟವನ್ನೇ ಧ್ವಂಸ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ. ಅಮೆರಿಕದ ಗುಪ್ತಚರ ವರದಿಗಳ ಪ್ರಕಾರ ಇರಾನ್ ತನ್ನ ಬಳಿ ಇರುವ 60% ಶುದ್ಧೀಕರಿಸಿದ ಸುಮಾರು 440 kg ಯುರೇನಿಯಂ ದಾಸ್ತಾನಿನ ಬಹುದೊಡ್ಡ ಪಾಲನ್ನು ಈ ಬೆಟ್ಟದ ಒಳಗೆ ಬಚ್ಚಿಟ್ಟಿದೆ. 60% ಶುದ್ಧೀಕರಿಸಿದ ಯುರೇನಿಯಂ ಎಂದರೆ ಅದು ಅಣುಬಾಂಬ್ ತಯಾರಿಸಲು ಬೇಕಾಗುವ ಹಂತಕ್ಕೆ ತೀರಾ ಹತ್ತಿರದಲ್ಲಿದೆ ಎಂದರ್ಥ. ಆದರೆ ಇರಾನ್ ಈ ಆರೋಪಗಳನ್ನು ನಿರಾಕರಿಸಿದೆ. ನಾವು ಕೇವಲ ಸುಧಾರಿತ ಸೆಂಟ್ರಿಫ್ಯೂಸ್ಗಳನ್ನು ಅಸೆಂಬಲ್ ಮಾಡಲು ಮಾತ್ರ ಈ ಸುರಂಗವನ್ನು ಬಳಸುತ್ತಿದ್ದೇವೆ ಎಂದು ಹೇಳುತ್ತಿದೆ. ಆದರೆ ಅಮೆರಿಕ ಇದನ್ನು ನಂಬುತ್ತಿಲ್ಲ. ಇರಾನ್ ತನ್ನ ಅಣು ಕಾರ್ಯಕ್ರಮಕ್ಕೆ ಒಂದು ಬ್ಯಾಕಪ್ ಪ್ಲಾನ್ ಆಗಿ ಈ ರಹಸ್ಯ ಜಾಗವನ್ನು ಬಳಸುತ್ತಿದೆ ಎಂಬುದು ಅಮೆರಿಕದ ವಾದ. ಟ್ರಂಪ್ ಅವರು ಈ ಬೆಟ್ಟದ ಮೇಲೆ ದಾಳಿ ಮಾಡುವುದಾಗಿ ಹೇಳುತ್ತಿದ್ದರೂ ಅಲ್ಲಿ ಯಾವುದೇ ಅನುಮಾನಾಸ್ಪದ ಚಟುವಟಿಕೆಗಳು ಸದ್ಯಕ್ಕೆ ಕಾಣಿಸುತ್ತಿಲ್ಲ ಎಂದು ಒಪ್ಪಿಕೊಂಡಿದ್ದಾರೆ. ಅಲ್ಲದೆ ಬಹಳ ಶೀಘ್ರದಲ್ಲೇ ದಾಳಿ ಮಾಡುತ್ತೇವೆ ಎಂದು ಹೇಳಿದ್ದಾರೆಯೇ ವಿನಃ ನಿಖರವಾದ ಸಮಯವನ್ನು ಬಹಿರಂಗಪಡಿಸಿಲ್ಲ. ವಿಷಯ ಏನೆಂದರೆ, ತಜ್ಞರ ಪ್ರಕಾರ ಬರೀ ವೈಮಾನಿಕ ದಾಳಿಯಿಂದ ಈ ಗ್ರಾನೈಟ್ ಬೆಟ್ಟದ ಒಳಗಿರುವ ಸ್ಥಾವರವನ್ನು ನಾಶಪಡಿಸಲು ಸಾಧ್ಯವಿಲ್ಲ. ಅದಕ್ಕಾಗಿ ಅಮೆರಿಕ ತನ್ನ ಸೈನಿಕರನ್ನು ಅಲ್ಲಿಗೆ ಕಳಿಸಬೇಕಾಗುತ್ತದೆ. ಒಂದು ವೇಳೆ ಸೈನಿಕರು ಮೃತಪಟ್ಟರೆ ಟ್ರಂಪ್ ಅಮೆರಿಕದ ಜನರಿಗೆ ಉತ್ತರಿಸಬೇಕಾಗುತ್ತದೆ. ಹಾಗಾಗಿ ಇದು ಇರಾನನ್ನು ಮಾತುಕತೆಯ ಮೇಜಿಗೆ ತರಲು ಟ್ರಂಪ್ ಬಳಸುತ್ತಿರುವ ತಂತ್ರವೇ ಅಥವಾ ನಿಜವಾದ ದಾಳಿಯೇ ಎಂಬುದು ಸದ್ಯದ ಕುತೂಹಲ. 4 ತಿಂಗಳಿಂದ ಈ ಯುದ್ಧ ದಿಗ್ಬಂಧನಗಳು ನಡೆಯುತ್ತಿದ್ದರೂ ಇರಾನ್ ಸರೆಂಡರ್ ಆಗಿಲ್ಲ. ಈ ಪಿಕಾಕ್ಸ್ ಬೆಟ್ಟದ ವಿವಾದ ಮುಂದಿನ ದಿನಗಳಲ್ಲಿ ಇರಾನ್ ಅಮೆರಿಕ ಯುದ್ಧದಲ್ಲಿ ಹೊಸ ಅಧ್ಯಯನ ಬರಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಥ್ಯಾಂಕ್ ಯು.